ಹಲೋ ಎಲ್ಲರಿಗೂ. ಇವತ್ತು ವಾಯ್ಸ್ ಕೇಳಿಸ್ಲಿಕ್ಕತ್ತದ ಅಂತ ತಿಳ್ಕೊಳ್ತೀನಿ. ಯಾಕಂದ್ರೆ ಮೊನ್ನೆ ಒಂದು ವಿಡಿಯೋ ಒಳಗೆ ವಾಯ್ಸ್ ಕೇಳಲಿಕ್ಕತ್ತಿಲ್ಲ ಅಂತ ಹೇಳಿದ್ರಿ. ಬಟ್ ಬಹಳ ನಾವು ಚೀರಿ ಹೇಳೋದ್ರಿಂದ ಅದನ್ನು ಕಷ್ಟ ಆಗ್ತದಲ್ಲ ಅಂತ ಹೇಳಿ ಸ್ವಲ್ಪ ನಾನು ಕಡಿಮೆ ವಾಯ್ಸ್ ಒಳಗೆ ಹೇಳಿದೆ. ಇವತ್ತು ಬರ್ರಿ ಪ್ಯಾಟರ್ನ್ ಬ್ಲೌಸ್ ಅದ. ಸೊ ಲೆಂತ್ ನನ್ನ ಈ ಒಂದು ಬ್ಲೌಸ್ ಎಷ್ಟದ ನೋಡ್ಕೊಳಂತ. 14.5 ಮೇಲೆ ಒಂದು 2 ಗೆರೆ ಅಂದರೆ 15ಕ್ಕೆ ಸ್ವಲ್ಪ ಕಾಲು ಭಾಗ ಅಷ್ಟೇ ಕಡಿಮೆ ಬಂದದ. ಶೋಲ್ಡರ್ 7.5 ಅಂದರೆ 7.5 ಶೋಲ್ಡರ್ ಬಂದದ. ಭುಜದ್ದು ಒಂದು ಅಗಲ. ಈ ಥರ ಪ್ಯಾಟ್ರನ್ ಭಾಳ ಟ್ರೆಂಡ್ ಒಳಗೆ ಅದಾವ ಅಂತ ಅನ್ನೋದು ಆಲ್ಮೋಸ್ಟ್ ಆಗಿ ಗೊತ್ತದ ನಿಮಗೂ. ಹಾಗಾಗಿ ಇದ್ರದ್ದು ಶೋಲ್ಡ್ರೆಲ್ಲ ಎಷ್ಟು ತೊಗೊಳ್ತೀನಿ ನಾನು. ಸೊ ಇಲ್ಲಿ ನಾನು ನೆಕ್ಕನ್ನು 4 ತೊಗೊಳ್ತೀನಿ, ಯಾಕಂದರೆ ಇದು ಫುಲ್ ಶೋಲ್ಡರ್ ಆಗಿರೋದ್ರಿಂದ. ಇನ್ನು ಡೌನ್ 3 ಮೇಲೆ ಹೆಚ್ಚಾಗಿ ಹೋಗೋದಿಲ್ಲ ನಾನು. ಭಾಳ ಹಿಂದ್ಗಡೆ ಡೀಪ್ ಬೇಕಂದ್ರೆ ಅಷ್ಟೇ. ಅದು ಬಿಟ್ಟರೆ ಈ ಒಂದು ನೆಕ್ ನಾವು ಜಾಸ್ತಿ ಓಪನ್ ಕೊಟ್ಟಷ್ಟು ನೀಟಾಗಿ ಕೊಡೋದಿಲ್ಲ, ಸಾಕಾಗ್ತೈತಿ. 3ಗೆ ನೀವು ಇದನ್ನು ಮಾಡಿಕೊಂಡ್ರೆ. ಇಲ್ಲಿ ನಿಮ್ಮ ಕರ್ವಿಂಗ್ ಕರೆಕ್ಟಾಗಿ ಬರೋಂಗಿಲ್ಲ ಅಂದರೆ ಕರ್ವಿಂಗ್ ಸ್ಕೇಲ್ನು ಕೂಡ ಯೂಸ್ ಮಾಡ್ಕೊಳ್ರಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಲಿಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಯಾರೆಲ್ಲ ಹೊಸಬ್ರು ಇದ್ದಿರಲ್ಲ ಅವ್ರಿಗೆ. ಈ ಪ್ಯಾಟರ್ನ್ ಬ್ಲೌಸ್ ನಾನಿವತ್ತು ಕಣದ ಬ್ಲೌಸನ್ನು ಹೊಲಿಲಿಕ್ಕತ್ತಿದ್ದೆ. 1/4 ಇಂಚ್ ಡೌನನ್ನು ಮಾಡ್ತೀನಿ. ಪ್ರತಿ ಬ್ಲೌಸ್ ಒಳಗೂ ನಾನು 1/4 ಭಾಗನ ಕಡಿಮೆ ಮಾಡ್ತೀನಿ, ಅಂದ್ರೆ ಶೋಲ್ಡರ್ನ ಡೌನ್ ಮಾಡ್ತೀನಿ. ಇದರಿಂದ ಏನಾಗ್ತದೆ, ನಮ್ಗೆ ಆರ್ಮ್ ಹೋಲ್ ಒಳಗೆ ಯಾವುದೇ ರೀತಿ ರಿಂಕಲ್ಸ್ ಬರೋದಿಲ್ಲ, ಟೈಟಾಗಿ ಕೂಡ್ತದೆ ಅನ್ನೋ ಕಾರಣಕ್ಕೋಸ್ಕರ. ಇನ್ನು ನಾವು ಶೋಲ್ಡರ್ ಎಷ್ಟು ತೊಗೊಂಡಿದ್ವಲ್ಲ ಅಷ್ಟಕ್ಕನ 7ಗೆ ನೀವು ಈ ಒಂದು ಡೌನಿಂಗ್ ಅಂದರೆ ಆರ್ಮ್ ಹೋಲ್ ಡೌನಿಂಗನ್ನು ತೊಗೊಳ್ಬೇಕು. ಯಾಕಂದರೆ ಇಲ್ಲಿ ನಾವೇನಾದರೂ ಕಡಿಮೆ ಮಾಡಿದ್ವಿ, ನಾರ್ಮಲ್ ಬ್ಲೌಸಿಗೆ 5-6 ತೊಗೊಳ್ತೀವಲ್ಲ, ಹಂಗೆ ತೊಗೊಳ್ಬಾರ್ದು. ಈ ಟ್ರಿಕ್ ನಿಮ್ಗೆ ಶೋಲ್ಡರ್ ಇಳಿಯೋದಿಲ್ಲ ಅಥವಾ ಶೋಲ್ಡರ್ ಒಳಗೆ ರಿಂಕಲ್ಸು ಬರೋಂಗಿಲ್ಲ, ಅಷ್ಟು ನೀಟಾಗಿ ಕೂಡ್ತದೆ. ಪ್ರತಿ ಒಂದು 8 ಏನಾದರೂ ಶೋಲ್ಡರ್ ಬಂದಿತ್ತು ಅಂದ್ರೆ ನೀವು ಡೌನಿಂಗ್ ಆರ್ಮ್ ಹೋಲ್ ಡೌನಿಂಗನ್ನು 8 ತೊಗೊಳ್ರಿ ಬರ್ತದೆ. ಈಗ ಎದೆ ಸುತ್ತಳತೆ ನಮ್ಮದು 9 ಅದ. ಸೊ 9ಕ್ಕೆ ನಾನಿಲ್ಲಿ ಎದೆ ಸುತ್ತಳತೆನ ಹಾಕ್ಕೊಂಡಿದ್ದೀನಿ. ಮತ್ತು ಇನ್ನೂ ಒಂದು ಏನಂದರೆ 9 ಎದೆ ಸುತ್ತಳತೆ ಇತ್ತು. ನಾರ್ಮಲ್ ಬ್ಲೌಸ್ನ 9 ತೊಗೊಂಡ್ವಿ ಅಂದರೆ ಇದ್ರೊಳಗೆ ಅರ್ಧ ಇಂಚು ಜಾಸ್ತಿ ತೊಗೊಳ್ರಿ ಹೈ ನೆಕ್ಕಿಗೆ. ಅಂದರೆ ನಾರ್ಮಲ್ಲಾಗಿ ಹೈ ನೆಕ್ಕಿಗೆ ಅರ್ಧ ಇಂಚು ಜಾಸ್ತಿ ಇಡಬೇಕಾಗ್ತದೆ, ಇಲ್ಲಾಂದರೆ ಭಾಳ ಟೈಟ್ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಹಾಗಾಗಿ ನಾನು ಏನು ಮಾಡ್ತೀನಿ, ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಇಡ್ತೀನಿ. ಬೋಟ್ ನೆಕ್ಕು ಅಥವಾ ಹೈ ನೆಕ್ ಏನಾದರೂ ಇತ್ತಂದರೆ. ಇನ್ನು ಮಾರ್ಜಿನ್ ಬೇಕಂತಿದ್ದು ನಿಮ್ಗೆ 2 ಇಂಚ್ ಅಂದರೆ 2 ಇಂಚು ಅಥವಾ 1.5 ಇಂಚ್ ಅಂದರೆ ಸಾಕಾಗ್ತೈತಿ. 2 ಇಂಚ್ ಮೇಲ್ಗಡೆ ಮಾರ್ಜಿನ್ ಲೈನನ್ನು ತೊಗೊಳ್ಲಿಕ್ಕೆ ಹೋಗಬೇಡ್ರಿ. ಓಕೆ, ಈಗ ಅದು ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಇಲ್ಲಿಂದ ನಾವು ಸ್ವಲ್ಪ ಇದನ್ನ ಕರ್ವನ್ನು ತೊಗೋಣ. ಇದ್ರೊಳಗೆ ಹೆಚ್ಚಾಗಿ ಬೋಟ್ ನೆಕ್ಕಿಗೆ ಕರ್ವಿಂಗ್ ಅನ್ನೋದು ಭಾಳ ನಮ್ಗೆ ಕಡಿಮೆ ಬರ್ತೈತಿ. ನನ್ನ ಒಂದು ಆರ್ಮ್ ಹೋಲ್ ರೌಂಡ್ ನನಗೆ ಬೇಕಾಗಿರೋದು 7.5ಇಂದ 8. ನಾನು 7.5ನೇ 7.5 ನಾನಿಲ್ಲಿ ಆರ್ಮ್ ಹೋಲ್ ರೌಂಡನ್ನು ತೊಗೊಂಡಿರೋದು. ಇದು ಪ್ಯಾಟರ್ನ್ ಬ್ಲೌಸ್ ಇರೋದ್ರಿಂದ ಸ್ವಲ್ಪ ನೀವೆಲ್ಲಾದರೂ ಕಡಿಮೆ ಮಾಡಿದ್ರಿ ಅಂದ್ರೆ ಅಲ್ಲಿ ಹೆಚ್ಚು ಕಡಿಮೆ ಬಂದೇ ಬಿಡ್ತದೆ. ಹಾಗಾಗಿ ಹುಷಾರಾಗಿ ನೋಡ್ಕೊಳ್ರಿ. ಈ ಟ್ರಿಕ್ಸ್ಗಳನ್ನ ಯೂಸ್ ಮಾಡ್ಕೊಳ್ರಿ. ನೀವು ಪ್ರತಿ ಬ್ಲೌಸ್ನು ಕೂಡ ಎಷ್ಟು ನಿಮ್ಗೆ ಬೋಟ್ ನೆಕ್ ಬಂದರೂ ಅಷ್ಟು ಚೆಂದಾಗಿ ಸ್ಟಿಚ್ನ ಮಾಡ್ಬೋದು. ಓಕೆ, ಈಗ ನಿಮಗೇನಾದರೂ ನಿಮ್ಗೆ ಇದು ಆರ್ಮ್ ಹೋಲ್ ಈಗ ನೋಡಿರಿ 8ಕ್ಕೆ ಬರ್ಲಿಕ್ಕತ್ತದ. ಓಕೆ, ನನಗಿದು ಸಾಕು, ಕರೆಕ್ಟ್ ಆಗ್ತದೆ. ಯಾಕಂದ್ರೆ ಲೂಸಿಂಗ್ ಅನ್ನೋದು ಬೇಕಾಗ್ತೈತಿ ನಮ್ಗೆ ಶೋಲ್ಡರ್ ಜಾಸ್ತಿ ಇರೋದ್ರಿಂದ. ನಿಮ್ಗೇನಾದರೂ ಅಕಸ್ಮಾತ್ ಆರ್ಮ್ ಹೋಲ್ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಅರ್ಧ ಇಂಚ್ ಕೆಳಗಡೆ ತೊಗೊಳ್ರಿ ಲೈನನ್ನು. ಈಗ ವೇಸ್ಟನ್ನ ಹಾಕ್ತಿದ್ದೀನಿ. ವೇಸ್ಟ್ ಅಂತ ಆಲ್ಮೋಸ್ಟ್ ಆಗಿ ನಿಮ್ಗೆ ನಾರ್ಮಲ್ ಬ್ಲೌಸ್ ಯಾವ ರೀತಿ ಹಾಕ್ತಿಲ್ಲ ಅದೇ ರೀತಿನೇ ವೇಸ್ಟನ್ನು ತೊಗೊಳ್ಬೇಕು. ಇವತ್ತು ನಾನು ಈ ಒಂದು ಬ್ಲೌಸ್ನ ಪ್ಯಾಟರ್ನ ಹೇಳ್ಕೊಡ್ಲಿಕ್ಕತ್ತೀನಿ. ಪ್ಯಾಟರ್ನು ಬಂತು ಮತ್ತು ನಿಮ್ಗೆ ಶೋಲ್ಡರ್ನ ಯಾವ ರೀತಿ ತೊಗೊಳ್ಬೇಕು, ನಮ್ಗೆ ಬೋಟ್ ನೆಕ್ ಅಥವಾ ಈ ಥರ ಹೈ ನೆಕ್ ಬಂದಾಗ ಅನ್ನೋದನ್ನ ಹೇಳ್ಕೊಡ್ತೇನೆ. ಓಕೆ, ಈಗ ನೋಡಿರಿ ಶೋಲ್ಡರ್ ನಮ್ಗೆ ಎಷ್ಟು ಬಂದದಲ್ಲ ಅಷ್ಟೇ ಡೌನಿಂಗು ನಾನಿಲ್ಲಿ ಸೇಮ್ ನೆಕ್ ಲೈನ್ ಕೆಳಗಡೆಯಿಂದ ತೊಗೊಳ್ತೀನಿ. 4 ಅಥವಾ 4.25 ಇಂಚನ್ನು ಸ್ವಲ್ಪ ಡೀಪ್ ಹೋಗೋಣ. 1/4 ಇಂಚ್ಗೆ. ಭಾಳ ಬ್ರಾಡ್ ಬೇಕಂದರೆ ನೀವು ಇಷ್ಟು ಹೋದರೆ ಸಾಕು, ಮತ್ತು ಇದಕ್ಕಿಂತ ಜಾಸ್ತಿ ಹೋಗ್ಲಿಕ್ಕೆ ಹೋಗಬೇಡ್ರಿ, ಓವರ್ ಬ್ರಾಡ್ ಆಗ್ತೈತಿ. ಡಿಸೈನರ್ ಬ್ಲೌಸು ಆಲ್ಮೋಸ್ಟ್ ಆಗಿ ಮಾಡ್ಕೊಳ್ತಾರೆ, ಬಟ್ ನಮಗಿಷ್ಟು ಸಾಕಾಗ್ತದೆ. ಈಗ ನೋಡೋಣಂತ ನಮ್ಗೆ ಹೆಂಗೆ ಡಿಸೈನ್ ಇದಕ್ಕೆ ಮಾಡೋದು, ಏನು ನಿಮ್ಗೆ ಡಿಸೈನ್ ಮಾಡಲಿಕ್ಕೆ ಬರೋಂಗಿಲ್ಲ ಅದ್ರದ್ದೊಂದು ತಲೆನೋವು ನಮ್ಗೆ ಅಂಥೇಳಿ ವಿಚಾರ ಮಾಡ್ತಿರ್ತೀರಿ. ಈಗ ಕರೆಕ್ಟ್ ನಮ್ಗೆ 3 ಇಂಚಿಗೆ ಏನು ತೊಗೊಂಡಿದ್ವಲ್ಲ ಇಲ್ಲಿಂದ 1 ಇಂಚ್ ಡೌನನ್ನು ನಾನು ಮಾಡ್ಕೊಳ್ತೀನಿ. ಈಗ ಇಲ್ಲಿ ನಾವು ಟರ್ನಿಂಗನ್ನು ತೊಗೋಣ. ಈಗ ನೋಡಿರಿ ಕರೆಕ್ಟ್ ಇದು 1 ಇಂಚ್ ನಮ್ಗೆ ಇಲ್ಲಿ ಬಂದಿರೋದು. ಇನ್ನು ಅಲ್ಲಿಂದ 2.5 ಇಂಚು ಅಥವಾ 2.5 ಮೇಲೆ ಒಂದು 1/4 ಇಂಚು ಸ್ವಲ್ಪ ಡೌನಿಂಗ್ ತೊಗೊಳ್ರಿ. ಇಲ್ಲಿಂದ 1.5 ಇಂಚು ನಾನು ಶೇಪ್ ಕೊಡಲಿಕ್ಕೆ
ಈಗ ತೊಗೊಳ್ಳಿಕತ್ತೀನಿ. ಕಾಣ್ತಿರ್ಬೋದು ನಿಮ್ಗೆ 1.5 ಇಂಚು ನಮಗಿಲ್ಲಿ ಶೇಪ್ ತೊಗೊಳ್ಳಿಕ್ಕೆ ನಾನು ಮಾರ್ಕ್ನ ಮಾಡಿರೋದು. ಶೇಪ್ ತೊಗೊಳ್ಳುವಾಗ ಭಾಳ ಹುಷಾರಾಗಿ ತೊಗೊಳ್ರಿ. ಈಗ ನೋಡಿರಿ, ನಾನು ಇಲ್ಲಿಂದ ಮೇಲ್ಗಡೆ ಲೈನಿಂದನೇ ತೊಗೊಳ್ಬೇಕು, ಯಾವುದೇ ಕಾರಣಕ್ಕೂ ಕೆಳಗಡೆ ಲೈನಿಂದ ತೊಗೊಳ್ಬಾರ್ದು. ಇಲ್ಲೊಂದು ಸ್ಟೆಪ್ ಬಂತು. ಮತ್ತು ನೆಕ್ಸ್ಟ್ ಸ್ಟೆಪ್ ನಾವು ಇಲ್ಲಿಂದ ಸ್ವಲ್ಪ ಒಂದು ಅರ್ಧ ಇಂಚು ಹೊರಗಡೆ ಹೋಗೋಣ. ಓಕೆ, ಯಾಕಂದ್ರೆ ನಮಗಿಲ್ಲಿ ಸ್ವಲ್ಪ ಬ್ರಾಡ್ ಬಂತಂದ್ರೆ ನೀಟಾಗಿ ಕೂಡ್ತದೆ, ಹಂಗೆ ಸ್ವಲ್ಪ ಶೇಪ್ನು ಕೂಡ ಚಲೋ ಕಾಣಿಸ್ತದೆ. ಶೇಪ್ ಕೊಡುವಾಗ ಮಾತ್ರ ಭಾಳ ಹುಷಾರಾಗಿ ನೀವು ಶೇಪನ್ನು ಕೊಡ್ರಿ. ಈಗ ನೋಡಿ, ನಾನು ಎಷ್ಟು ಚಂದಿಲ್ಲಿ ಹೊರಗಡೆ ಬಂತು ಶೇಪ್, ಇನ್ನೊಂದು ಸ್ಟೆಪ್ಪು. ಈಗ ನೆಕ್ಸ್ಟ್ ಏನು ಮಾಡಬೇಕು, ನನಗಿಲ್ಲಿ ಡೌನಿಂಗ್ ತೊಗೊಳ್ಳಿಕ್ಕೆ ಸ್ವಲ್ಪ ಜಾಗ ಕಡಿಮೆ ಅನಿಸ್ಲಿಕ್ಕತ್ತಿತ್ತು. ಹಾಗಾಗಿ ಏನು ಮಾಡ್ತೀನಿ, ಇನ್ನೂ ಒಂದು 1/4 ಇಂಚ್ ಡೌನನ್ನು ತೊಗೊಳ್ತೀನಿ, ಅಂದರೆ ಬ್ರಾಡ್ ಆಗಲಿ ನೆಕ್ ಅಂಥೇಳಿ ಇನ್ನೊಂದು 1/4 ಇಂಚ್ ಕೆಳಗಡೆ ತೊಗೊಂಡು ಇದನ್ನು ಶೇಪ್ನ ತೊಗೊಳ್ತೀನಿ. ಹೊಲಿಯುವಾಗ ನಾವು ಎಷ್ಟು ಡೌನನ್ನು ತೊಗೊಳ್ಬೇಕು, ಎಷ್ಟು ನಾವು ಕ್ಯಾರಿ ಮಾಡಬೇಕು ಅನ್ನೋದನ್ನ ಗಮನ ಕೊಟ್ಟು ನೋಡಬೇಕು. ಇಲ್ಲಿಂದ ಒಳಗಡೆ ಅರ್ಧ ಇಂಚು ಮತ್ತು ನಾನು ಸ್ವಲ್ಪ ಒಳಗಡೆ ತೊಗೊಳ್ತೀನಿ. ಶೇಪ್ ಕರೆಕ್ಟಾಗಿ ಶೇಪ್ನ ನೋಡ್ಕೊಳ್ರಿ. ಕೈ ಮೂಮೆಂಟ್ ಭಾಳ ಫ್ರೀ ಹ್ಯಾಂಡಾಗಿ ನೀವು ಮೂಮೆಂಟನ್ನು ಮಾಡಬೇಕು ನೋಡಿರಿ. ಫಸ್ಟ್ ಏನು ಮಾಡೋದು ಅಂದರೆ ಜಸ್ಟ್ ಒಂದು ಸಣ್ಣ ಲೈಟಾಗಿ ಒಂದು ಮಾರ್ಕನ್ನು ಮಾಡಿಕೊಂಡು ಸೆಕೆಂಡ್ಗೆ ನೀವು ಅದ್ರ ಮೇಲೆ ಪ್ರೆಸ್ ಮಾಡ್ತಾ ಹೋಗ್ರಿ. ಎಸ್, ನೋಡಿದ್ರಲ್ಲ ಶೇಪ್ ಎಷ್ಟು ನೀಟಾಗಿ ಎಷ್ಟು ಪರ್ಫೆಕ್ಟಾಗಿ ಬಂತಂತ ಹೇಳಿ. ಈ ಒಂದು ಡಿಸೈನ್ ಈಗ ಎಲ್ಲ ಬ್ಲೌಸ್ಗಳಿಗೂ ಆಲ್ಮೋಸ್ಟಾಗಿ ಮಾಡ್ಕೊಳ್ಳಿಕ್ಕೆ ಕಣದ ಬ್ಲೌಸ್ ಆಗಿರ್ಬೋದು, ರೇಷ್ಮೆ ಬ್ಲೌಸಿಗೆ, ಬಾರ್ಡರ್ ಸಾರಿಗಳಿಗೆ, ಅಥವಾ ಡಿಸೈನರ್ ಬ್ಲೌಸು, ವರ್ಕ್ ಬ್ಲೌಸು, ಆಲ್ಮೋಸ್ಟ್ ಎಲ್ಲ ಬ್ಲೌಸ್ಗಳಿಗೂ ಕೂಡ ಈ ಒಂದು ಡಿಸೈನ್ ಬರಲಿಕ್ಕತ್ತದ. ಓಕೆ, ಇದು ವೇಸ್ಟ್ದೇನದಲ್ಲ ಅದೇ ರೀತಿನ ತೊಗೊಂಡು ನಾನಿಲ್ಲಿ ಟಕ್ಸ್ನ ಹಿಡಿಯೋಂಗಿಲ್ಲ ಹಿಂದ್ಗಡೆ, ಯಾಕಂದರೆ ಇದು ಬಹಳ ಡೀಪ್ ಇರೋದ್ರಿಂದ ಇಲ್ಲಿ ಟಕ್ಸ್ ಹಿಡಿಯೋ ಅವಶ್ಯಕತೆ ನಮ್ಗೆ ಇಲ್ಲ. ಹಾಗೆ ನಾನು ಡಿಸೈನ್ ಕೊಟ್ಟು ಟರ್ನನ್ನು ಮಾಡ್ಬೋದು, ಅಥವಾ ಕ್ಯಾನ್ವಾಸ್ ಹಾಕಿನೂ ಕೂಡ ನೀವು ಟರ್ನಿಂಗನ್ನು ಮಾಡ್ಕೊಳ್ಬೋದು. ಇನ್ನೊಂದು ಕಡೆ ಪ್ರೆಸ್ ಮಾಡಿಕೊಂಡು ನಾನು ಡಿಸೈನನ್ನು ಮಾಡೀನಿ. ಈಗ ಬ್ಯಾಕ್ ಸೈಡಿಂದೆಲ್ಲ ಆಯಿತು, ಇನ್ನು ಫ್ರಂಟ್ ಸೈಡಿಂದ ಈಗ ಹಾಕೋಣಕ್ಕೆ ಬರ್ರಿ. ಫ್ರಂಟ್ ಸೈಡು ನಾನು ಪ್ರಿನ್ಸ್ ಕಟ್ಟಿಂಗನ್ನು ಇದಕ್ಕೆ ಡಿಸೈನ್ ಮಾಡಿರೋದು. ಈಗ ನೋಡಿರಿ, ನಾನಿಲ್ಲಿ ಯಾವ ರೀತಿ ಮಾಡ್ಕೊಂಡಿದ್ದೀನಿ. ಒಂದು 1/4 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ ನೆಕ್ ಹತ್ರ, ಯಾಕಂದರೆ ಉಪ್ಪಟ್ಟಿಗೆ ಹೋಗ್ತದಲ್ಲ, ಹಾಗಾಗಿ 1/4 ಇಂಚು ಎಕ್ಸ್ಟ್ರಾ ತೊಗೊಳ್ತೀನಿ. ಮಾರ್ಕಿಂಗನ್ನು ಕರೆಕ್ಟಾಗಿ ನೋಡ್ಕೊಳ್ರಿ, ಯಾಕಂದ್ರೆ ನನಗೆ ಇದಕ್ಕೆ ಟೈಮ್ ಭಾಳ ಶಾರ್ಟ್ ಇತ್ತು ಅಂತ ಹೇಳಿ ಫ್ರಂಟ್ ಸೈಡಿಂದ ನಾನಿಲ್ಲಿ ನಿಮಗೆ ಗಮನ ಕೊಟ್ಟು ಹೇಳೋದಕ್ಕಾಗಿಲ್ಲ. ನೆಕ್ಸ್ಟ್ ವೀಡಿಯೋ ಒಳಗೆ ನಾನು ನಿಮ್ಗೆ ಮತ್ತು ಪ್ರಿನ್ಸ್ ಕಟ್ಟಿಂಗನ್ನು ಯಾವ ರೀತಿ ಎಲ್ಲ ಕಟ್ಟಿಂಗ್ ಮಾಡ್ಬೋದು ಅಂತ ಹೇಳಿ ಹೇಳ್ಕೊಡ್ತೀನಿ. ಬ್ಯಾಕು ಮತ್ತು ಫ್ರಂಟನ್ನು ಜೋಡಿಸೋಣ. ಎಸ್, ನೋಡಿರಿ, ಈಗ ಬ್ಯಾಕ್ ಈ ಥರ ಇದ್ದರೆ ಫ್ರಂಟ್ ಸ್ವಲ್ಪ ಎಕ್ಸ್ಟ್ರಾ ತೊಗೊಳ್ತೀನಿ, ಯಾಕಂದರೆ ಉಕ್ಸ್ ಫ್ರಂಟ್ ಸೈಡ್ ಇರೋದ್ರಿಂದ ನಾನು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಈಗ ಬ್ಯಾಕ್ ಸೈಡ್ ತೆಗೆದು ಹಾಕ್ಲಿಕ್ಕತ್ತೀನಿ. ಈಗ ಫ್ರಂಟ್ ಸೈಡಿಂದ ನೆಕ್ನ ತೊಗೊಂಡು ಈಗ ನೋಡಿ ತೋರಿಸ್ತೀನಿ ನಾನು. ಈ ಒಂದು ನೆಕ್ಗೆ ಜೋಡಿಸ್ಕೊಳ್ಳೋಣ. ಇದನ್ನೆಲ್ಲ ಕರೆಕ್ಟಾಗಿ ನೀವು ಕಲಿಬೇಕು ಅಂತಂದ್ರೆ ನಾನು ನೆಕ್ಸ್ಟ್ ಮತ್ತೆ ಇನ್ನೊಂದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ, ಯಾಕಂದ್ರೆ ನನಗೆ ಸ್ವಲ್ಪ ಇದ್ರದ್ದು ಫುಲ್ ಕಂಪ್ಲೀಟಾಗಿ ನಿಮ್ಗೆ ತಿಳಿಸ್ಕೊಡ್ಲಿಕ್ಕೆ ಆಗಲಿಲ್ಲ. ಭಾಳ ಫಾಸ್ಟಾಗಿ ಕಟ್ಟಿಂಗ್ ಇತ್ತು, ಯಾಕಂದರೆ ಇದು ಬ್ಲೌಸ್ ಅರ್ಜೆಂಟ್ ಇತ್ತು ಅನ್ನೋ ಕಾರಣಕ್ಕೆ. ಇದ್ರದ್ದು ಕಟ್ಟಿಂಗ್ ವಿಡಿಯೋ ಹಾಕ್ರಿ ಅಂತ ಹೇಳಿದ್ರಿ, ಹಾಗಾಗಿ ನಾನು ಹೇಳಿದೆ ನಿಮ್ಗೆ ಫುಲ್ ಕಂಪ್ಲೀಟ್ ಆಗಿರೋಂಥ ವಿಡಿಯೋ ಇಲ್ಲ ಅಂತ ಹೇಳಿ, ಒಂದು ಐಡಿಯಾ ಇರಲಿ ಅಂತ ಹೇಳಿ ನಾನು ಇವತ್ತು ಈ ಒಂದು ವಿಡಿಯೋನ ಹಾಕ್ಲಿಕ್ಕತ್ತೀನಿ. ಇಲ್ಲಿ ನೆಕ್ ಫ್ರಂಟ್ ಸೈಡಿಂದ ನಾನಿಲ್ಲಿ 7 ಲೆಂತ್ ತೊಗೊಳಕತ್ತೀನಿ ಉದ್ದ. ಆಲ್ಮೋಸ್ಟಾಗಿ ಜಾಸ್ತಿ ಹೈಟ್ ಇದ್ದರೆ 6-6.5 ಮೇಲೆ ಹೋಗ್ರಿ, ಯಾಕಂದರೆ ಚಲೋ ಅನ್ನಿಸ್ತದೆ. ಎಷ್ಟು ನೀವು ಡೀಪ್ ಕೊಡ್ತೀರಿ ಫ್ರಂಟ್ ಸೈಡ್ ಅಷ್ಟು ಚಲೋ ಅನ್ನಿಸ್ತದೆ. ಇನ್ನು ಫ್ರಂಟದ್ದು ಶೇಪ್ನ ತೆಗಿಲಿಕ್ಕತ್ತೀನಿ. ಯಾರಿಗೆಲ್ಲ ಇಷ್ಟ ಇಲ್ಲ ಇವತ್ತು ನಾಳೆ ಪ್ಯಾಟರ್ನ್ ಬ್ಲೌಸ್ಗಳನ್ನ ಕಲಿಬೇಕು, ಅದಕ್ಕೆ ಕಲಿಯೋಕ್ಕೆ ಕ್ಲಾಸಿಗೆ ಹೋಗ್ಬೇಕಂದ್ರೆ ಸಿಕ್ಕಾಪಟ್ಟೆ ಅಮೌಂಟನ್ನು ಕೊಡಬೇಕು, ಟೈಮನ್ನು ಸ್ಪೆಂಡ್ ಮಾಡಬೇಕು, ಮನೆಗೆ ಬಂದು ಕಲಿಸೋರು ಯಾರಿಲ್ಲ. ಹಾಗಾಗಿ ನಾನೇನು ಹೇಳ್ತೀನಿ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಚಾನಲ್ನ. ಪ್ರತಿಯೊಂದು ವಿಡಿಯೋ ಒಳಗೂ ನಿಮ್ಗೆ ಕ್ಲಾರಿಟಿ ಇರ್ತದೆ. ಹಾಗೆ ನಾನು ನಿಧಾನವಾಗಿ ನಾನು ತಿಳಿಯೋ ಹಾಗೆ ಹೇಳ್ಕೊಡ್ತೀನಿ. ಇದರಿಂದ ನಿಮ್ಮ ಟೈಮ್ನು ಭಾಳ ಉಳಿತದೆ. ಮನೆ ಒಳಗೆ ಫ್ರೀ ಟೈಮ್ ಒಳಗೆ ನೀವು ಡೌನ್ಲೋಡ್ ಮಾಡಿಕೊಂಡು ನೋಡ್ಬೋದು, ಅಥವಾ ನೀವು ಫ್ರೀ ಟೈಮ್ ಒಳಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರಿಂದ ಯಾವಾಗ ಬೇಕಿದ್ರೂ ನೀವು ನಾ ಹಾಕಿರೋಂಥ ವೀಡಿಯೋಸ್ಗಳನ್ನ ನೋಡ್ಕೊಳ್ಬೋದು. ಹಂಗೆ ಕಸ್ಟಮರ್ಗೂ ಕೂಡ ಯಾವುದೇ ರೀತಿ ಕನ್ಫ್ಯೂಷನ್ ಇಲ್ಲಾರ್ದು ನೀವು ಹೊದ್ದು ಕೂಡ ಕೊಡ್ಬೋದು. ಈಗ ನಾನು ಫ್ರಂಟ್ ಮತ್ತು ಬ್ಯಾಕ್ನ
ರೆಡಿ ಮಾಡಿಕೊಂಡೆ. ಫ್ರಂಟ್ ನಾನು ಸ್ವಲ್ಪ ನೆಕ್ಕನ್ನು ತಗೊಳ್ತೀನಿ. ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ. ಹಾಗೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಒಳಗೆ ತಿಳಿಸ್ರಿ. ಇದನ್ನು ನಿಮ್ಗೆ ಪೂರ್ತಿ ಡಿಟೇಲಾಗಿ ಹೇಳಲಿಕ್ಕಾಗಲಿಲ್ಲ. ಸೊ ಡಿಟೇಲಾಗಿ ನಾನು ನೆಕ್ಸ್ಟ್ ವೀಡಿಯೋಸ್ನ ಹಾಕ್ತಾಯಿರ್ತೀನಿ ನಿಮಗೆ. ಈಗ ಪ್ರಿನ್ಸ್ ಕಟ್ಟಿಂಗ್ದು ಶೇಪನ್ನು ಕೊಡ್ತೀನಿ. ಶೇಪನ್ನು ಹೆಂಗೆ ಕೊಡ್ತೀನಿ ನೋಡಬೇಕಲ್ಲ. ಓಕೆ, ಪ್ರಿನ್ಸ್ ಕಟ್ಟಿಂಗ್ ಹೆಚ್ಚಾಗಿ ನಮ್ಗೆ ಕಟ್ಟಿಂಗ್ ಒಳಗೆ ಮತ್ತು ಸ್ಟಿಚಿಂಗ್ ಒಳಗೆ ಹೋಗ್ತದೆ. ಹಾಗಾಗಿ ಹಿಂಭಾಗಕ್ಕಿಂತ ಮುಂಭಾಗ ಅಗಲ ಜಾಸ್ತಿ ಬೇಕು ನಮಗೆ. ನೀವೇನಾದರೂ ಅಕಸ್ಮಾತಾಗಿ ಇಲ್ಲೇ ಏನಾದರೂ ಕ್ರಾಸ್ ಬೆಲ್ಟ್ನ ನಾವು ಸ್ಟಿಚ್ ಮಾಡಬೇಕು ಅನ್ನೋದಿದ್ದರೆ ಈ ರೀತಿನ ನೀವು ಅದ್ರದ್ದು ಜಸ್ಟ್ ಒಂದು ಐಡಿಯಾ ತೋರಿಸ್ತೀನಿ ಅಷ್ಟೇ ನಿಮ್ಗೆ. ಹೀಗೆ ಒಂದು 13 ಇಂಚಿಗೆ ನಾನು ಡೌನ್ ತೊಗೊಂಡು ಇಲ್ಲಿ ಕ್ರಾಸ್ ಬೆಲ್ಟನ್ನು ನಾನು ಹಾಕ್ಕೊಳ್ಳಿಕ್ಕೆ, ಅಂದರೆ ಟಕ್ಸೂ ಕೂಡ ಇಲ್ಲಿ ಬರ್ತದೆ ನಿಮ್ಗೆ. ಟಕ್ಸೂ ನೀವು ಇದು ಇಟ್ಕೊಂಡು ಕ್ರಾಸ್ ಬೆಲ್ಟ್ನ ಮಾಡ್ಕೋಬೋದು. 4 ಇಂಚು 4 ಇಂಚಿಗೆ ಟಕ್ಸ್ನ ಹಾಕ್ಕೊಳ್ತೀವಿ. ನಾನು ನೆಕ್ಸ್ಟ್ ನಿಮ್ಗೆ ಪ್ರಿನ್ಸಸ್ ಕಟ್ಟಿಂಗನ್ನು ಹೇಳ್ತೀನಿ ಇದ್ರೊಳಗನ. ಈಗ ಜಸ್ಟ್ ಇದೊಂದು ನಾಲೆಜ್ ಇರಲಿ. ನೀವು ಪ್ರಿನ್ಸಸ್ ಕಟ್ಟಿಂಗ್ ಏನಾದರೂ ಬೇಡಪ್ಪ ನಮ್ಗೆ ಟಕ್ಸ್ ಬ್ಲೌಸ್ ಬೇಕು ಅನ್ನೋದಿದ್ದರೆ ಒಂದು ಐಡಿಯಾ ಕೊಟ್ಟಿದ್ದಷ್ಟೇ. ಈಗ ಬರ್ರಿ ಪ್ರಿನ್ಸ್ ಕಟ್ಟಿಂಗಿಗೆ ಹೋಗೋಣ. ಮೊದಲಿಗೆ ಇಲ್ಲಿ ಉಕ್ ಮಾರ್ಜಿನನ್ನು ಫಸ್ಟ್ ಹಾಕ್ಕೊಳ್ತೀನಿ. ಒಂದು ಅರ್ಧ ಇಂಚಿಗೆ ನಾವು ಉಕ್ ಮಾರ್ಜಿನ್, ಒಂದು ಹೆಚ್ಚಾಗಿ ನಾವು ಅರ್ಧ ಇಂಚನ್ನು ಎಕ್ಸ್ಟ್ರಾ ಬಿಟ್ಕೊಂಡಿರ್ತೀವಿ. ಶೋಲ್ಡರ್ ಲೈನ್ನ ಕ್ಲಿಯರ್ ಮಾಡ್ಕೊಳ್ರಿ, ನೀವು ಎಷ್ಟು ಡೌನ್ ತೊಗೊಂಡಿದ್ವಿ ಅಂತ ಹೇಳಿ. ಇಲ್ಲಿ ಬರ್ಸ್ಟ್ ಪಾಯಿಂಟ್ ಎಲ್ಲಿಗೆ ಬರ್ತದೆ ನೋಡಿರಿ, ಆ ಒಂದು ಬ್ಲೌಸ್ ಕೊಟ್ಟಿರೋಂಥ ಸೈಜ್ ಒಳಗೆ. ಸೊ ನನಗೆ 11 ಇಂಚಿಗೆ ಬರ್ಸ್ಟ್ ಪಾಯಿಂಟ್ ಬೇಕಾಗಿತ್ತು. ಹಾಗಾಗಿ 11 ಇಂಚಿಗೆ ನಾನು ಇಲ್ಲಿ ಬರ್ಸ್ಟ್ ಪಾಯಿಂಟನ್ನ ಒಂದು ಮಾರ್ಕನ್ನು ಹಾಕ್ಕೊಂಡಿದ್ದೀನಿ. ಬರ್ಸ್ಟ್ ಪಾಯಿಂಟ್ ಅಂತ ಗೊತ್ತಲ್ಲ, ಸೊ ಆ ಒಂದು ಮಾರ್ಕಿಂಗನ್ನು ಕೂಡ ಲಾಸ್ಟ್ ಒಂದು ವಿಡಿಯೋ ಒಳಗೆ ಹೇಳ್ಕೊಟ್ಟಿನಿ ನಾನು. ಇಲ್ಲಿಂದ 3.5 ಇಂಚಿಗೆ 3.5 ಇಂಚಿಗೆ ನಾನಿಲ್ಲಿ ಮಾರ್ಕನ್ನು ಮಾಡ್ಕೊಳ್ತೀನಿ. ಮತ್ತು ಇಲ್ಲಿ ಕೆಳಗಡೆ ಫುಲ್ ಡೌನ್ಗೆ ಏನು ಮಾಡಬೇಕು ಅಂದರೆ 3 ಇಂಚಿಗೆ, ಅಂದರೆ ಅರ್ಧ ಇಂಚು ಕಡಿಮೆ ಇರಬೇಕು. ಅಲ್ಲಿಂದ ಡಿಫ್ರೆನ್ಸು ಕೆಳಗಡೆಯಿಂದ 2.5 ಇಂಚು ಹೈಟನ್ನು ತೊಗೊಳ್ತೀನಿ. ಇದರಿಂದ ಏನಾಗುತ್ತೆ ಅಂದರೆ ನಿಮಗೆ ಬೇಸ್ ಸಿಕ್ಕಂಗೆ ಆಗ್ತದೆ. ಇಷ್ಟು ಕಟ್ಟಿಂಗ್ ಮಾಡಬೇಕು ನಾವು ಅಂತ ಹೇಳಿ. ಇಲ್ಲಿ 2 ಇಂಚು ನಮಗೆ ಕಟ್ಟಿಂಗ್ ಹೋಗ್ತದೆ. ನಾವೇನು ಮಾಡ್ಕೊಳ್ಳೋಣ ಅಂದರೆ ಇಲ್ಲೊಂದು ಬಾಕ್ಸನ್ನು ಮಾಡೋಣ. ಇದರಿಂದ ನಿಮ್ಗೆ ಭಾಳ ಈಸಿಯಾಗಿನ ಗೊತ್ತಾಗ್ಬಿಡ್ತದೆ ನಮ್ಗೆ ಇಲ್ಲಿ ನಾವು ಯಾವ ರೀತಿ ಶೇಪನ್ನು ತೊಗೊಳ್ಬೇಕು ಅನ್ನೋದು. ಈಗ ನಿಮಗೆ ಟರ್ನಿಂಗ್ ಬಂದಿಲ್ಲ ಅಂತಂದರೆ ಕರ್ವ್ ಸ್ಕೇಲನ್ನು ತೊಗೊಳ್ರಿ ನಿಮ್ಮ ಹತ್ರ ಇದ್ದರೆ. ಈ ಕರ್ವ್ ಸ್ಕೇಲಿಂದ ಈ ರೀತಿ ಕರೆಕ್ಟಾಗಿ ಶೇಪನ್ನು ಕೊಟ್ಕೋಬೋದು. ನಿಮಗೆ ಕಪ್ ಸೈಜು ನೀಟಾಗಿ ಇಲ್ಲಿ ಕೂಡ್ತದೆ. ಈ ರೀತಿ ನೀವು ತೊಗೊಳೋದ್ರಿಂದ ಒಂದು ಅರ್ಧ ಇಂಚು ಮತ್ತು ನಾನು ಎಕ್ಸ್ಟ್ರಾ ತೊಗೊಳ್ತೀನಿ. ಕಟ್ಟಿಂಗನ್ನು ಮಾಡ್ಕೊಳ್ಳೋ ಕೂಡ ನೀವು ಅರ್ಧ ಇಂಚು ಎಕ್ಸ್ಟ್ರಾ ತೊಗೊಳ್ಳೇಬೇಕು. ಇಲ್ಲಿ ಕರೆಕ್ಟಾಗಿ ಶೇಪ್ನ ತೊಗೊಳ್ರಿ. ಬಟ್ ಏನಂದರೆ ಸ್ಕ್ವೇರ್ ಬಂದದಲ್ಲ, ಸ್ಕ್ವೇರ್ನ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಸ್ವಲ್ಪ ಈ ರೀತಿ ಕರ್ವ್ನ ಮಾಡಿಕೊಂಡು ಕೆಳಗಡೆ ಡೌನಿಂಗಲ್ಲಿ ನೀಟಾಗಿ ತೊಗೊಳ್ರಿ. ಇಲ್ಲಿ ಇಷ್ಟು ಅರ್ಧ ಇಂಚು ಕಟ್ಟಿಂಗಲ್ಲಿ ಹೋಗ್ತದೆ ನಮ್ಗೆ. ಈಗ ಸ್ಟ್ರೇಟ್ ಒಂದು ಲೈನನ್ನು ಹಾಕ್ಕೊಂಡು ಅಲ್ಲಿಗೆ ಕರೆಕ್ಟಾಗಿ ನಾವು ಕಟ್ಟಿಂಗನ್ನು ಮಾಡ್ಕೊಳ್ಳೋಣ. ಈ ರೀತಿ ನೀವು ಪ್ರಿನ್ಸ್ ಕಟ್ಟಿಂಗ್ ಮಾಡಿದ್ರಿ ಅಂದರೆ
ಭಾಳ ಅಂದರೆ ಭಾಳ ಚಂದ ಕೂಡ್ತದೆ. ಪ್ರೊಫೆಷ್ನಲ್ ಯಾವ ರೀತಿ ನಿಮಗೆ ಕಟ್ಟಿಂಗನ್ನು ಕಲಿಬೇಕಲ್ಲ, ಸೊ ಅದೇ ರೀತಿ ನಾನು ನಿಮ್ಗೆ ಇವತ್ತು ಹೇಳ್ಕೊಟ್ಟೇನಿ. ಈ ಒಂದು ಕಟ್ಟಿಂಗನ್ನು ಕೂಡ ನೀವು ಭಾಳ ಈಸಿಯಾಗಿನ ಮಾಡೋ ಹಂಗೆ ನಾನು ಇವತ್ತು ಹೇಳೀನಿ. ಇವಾಗ ಫ್ರಂಟದ್ದು ಈ ರೀತಿ ಪ್ರಿನ್ಸ್ ಕಟ್ಟಿಂಗು ನೋಡ್ಕೊಂಡ್ರಿ. ಸಿಂಪಲ್ಲಾಗಿ ಸ್ವಲ್ಪ ನಾನು ನಿಮಗೆ ಹೇಳ್ಕೊಟ್ಟೆ. ಬ್ಯಾಕ್ ಸೈಡಿಂದ ಪ್ಯಾಟ್ರನ್ ಇತ್ತು, ಕಟ್ಟಿಂಗನ್ನು ಮಾಡ್ಲಿಕ್ಕತ್ತೀನಿ. ಪ್ಯಾಟ್ರನ್ ಕಟ್ಟಿಂಗು ಕೂಡ ಆಯಿತು. ಈಗ ಒಳಗಡೆ ಪಟ್ಟಿ ಬೇಕಲ್ಲ ನಮಗೆ, ಸೊ ಪಟ್ಟಿ ಎಲ್ಲ ರೆಡಿ ಮಾಡ್ಕೊಳ್ಳೋಣ. ಈ ಪಟ್ಟಿ ನಮಗೆ ಅದೇ ಬಟ್ಟೆನ ಇಟ್ಟು ನಾನು ಈ ರೀತಿ ಪಟ್ಟಿಯನ್ನು ರೆಡಿ ಮಾಡಿಕೊಂಡೆ. ಮತ್ತು ಇದಕ್ಕೆ ಕ್ಯಾನ್ವಾಸನ್ನು ಕೂಡ ಹಾಕೋಣ. ಕ್ಯಾನ್ವಾಸ್ ನೀವು ಹಾಕ್ತೇನೆ ಕೂಡ ಸ್ಟಿಚ್ ಮಾಡ್ಬೋದು, ಬಟ್ ಈ ಬಟ್ಟೆ ಭಾಳ ತೆಳ್ಳಗಿರೋದ್ರಿಂದ ನಾನು ಕ್ಯಾನ್ವಾಸ್ನ ಹಾಕಿದ್ದೀನಿ. ನಿಮಗಿಲ್ಲಿ ಇನ್ನೂ ಒಂದೇನೆಂದರೆ ಕ್ಯಾನ್ವಾಸ್ನು ಕೂಡ ಹಾಕಿ ಯಾವ ರೀತಿ ಸ್ಟಿಚ್ ಮಾಡ್ಬೋದು ಅನ್ನೋದು ಐಡಿಯಾ ಇರ್ತದೆ. ಭಾಳ ನಮ್ಗೆ ಬಟ್ಟೆ ಒಂದು ಹತ್ತಿರ ನಿಲ್ತಾ ಇಲ್ಲ ಅಂದರೆ ಈ ರೀತಿ ಪಿನ್ಸ್ನ ಹಾಕ್ಕೊಳ್ರಿ. ಇದೇ ರೀತಿ ನೀವು ಒಂದು ಪ್ಯಾಟ್ರನ್ ಕಲ್ತ್ರಿ ಅಂದರೆ ಎಷ್ಟೇ ಪ್ಯಾಟ್ರನ್ಸ್ ಅವ್ರು ಕೊಟ್ಟರು ಕೂಡ ನೀವು ಸ್ಟಿಚ್ನ ಮಾಡ್ತೀರಾ, ಕಟ್ಟಿಂಗ್ನು ಕೂಡ ಮಾಡ್ತೀರಾ. ಎಸ್, ಈಗ ಒಂದು ಸೈಡಿಂದ ನಾನು ಕ್ಯಾನ್ವಾಸನ್ನು ಹಚ್ಲಿಕ್ಕತ್ತೀನಿ. ನಿಮ್ಗೇನಾದರೂ ಇದು ಪ್ರಾಬ್ಲಮ್ ಆದರೆ ಒಂದು ಮಿಡ್ಲಲ್ಲಿ ಸ್ಟಿಚಿಂಗನ್ನು ಸಪೋರ್ಟಿಗೋಸ್ಕರ ಹಾಕ್ಕೊಳ್ರಿ, ಇಲ್ಲಾಂದರೆ ಇಟ್ಟು ಐರನ್ ಮಾಡ್ಕೊಳ್ರಿ. ಐರನ್ ಮಾಡಿಕೊಂಡು ಕೂಡ ಸಪೋರ್ಟಿಂಗಾಗಿ ಕ್ಯಾನ್ವಾಸು ಆ ಕಡೆ ಬರಲ್ಲ. ಈಗ ನಾನು ಲೈನಿಂಗ್ ಬಟ್ಟೆ ಇಟ್ಟು ಇದನ್ನು ಸ್ಟಿಚ್ನ ಮಾಡ್ಕೊಳ್ಳಿಕ್ಕತ್ತೀನಿ. ಅಂದರೆ ಜಾಯಿಂಟ್ ಮಾಡೋಣ ಬರ್ರಿ. ಈಗ ಇದು ಜಾಯಿಂಟಿಂಗ್ ಒಳಗೆ ನೋಡಿರಿ, ಟರ್ನಿಂಗ್ ಮಾತ್ರ ಭಾಳ ನೀಟಾಗಿ ಟರ್ನಿಂಗನ್ನು ಮಾಡ್ಕೊಳ್ರಿ. ಯಾವುದೇ ರೀತಿ ಸ್ಟಿಚ್ಗಳು ಆ ಕಡೆ ಹೋಗಬಾರ್ದಷ್ಟೇ. ಪೂರ್ತಿಯಾಗಿ ನಾನು ಜಾಯಿಂಟನ್ನು ಮಾಡಿಕೊಂಡು ಈಗ ಕ್ಯಾನ್ವಾಸ್ ಜಾಯಿಂಟ್ನ ಮಾಡ್ಕೊಳ್ಳೋಣ. ಈಗ ಬೇಡವಾಗಿರೋಂಥ ಬಟ್ಟೆನ ತೆಗಿಲಿಕ್ಕತ್ತೀನಿ. ಎಸ್ ನೋಡಿರಿ, ಈಗ ಶೇಪ್ ನಮ್ಗೆ ಯಾವ ರೀತಿ ಬೇಕಾಗಿತ್ತಲ್ಲ ಅದೇ ರೀತಿನ ಇನ್ನೊಂದು ಸೈಡನ್ನು ಕೂಡ ನಾನು ಲೈನಿಂಗ್ ಮತ್ತು ಮೇನ್ ಫ್ಯಾಬ್ರಿಕ್ಕನ್ನು ಇವಾಗ ಜಾಯಿಂಟ್ ಮಾಡ್ಕೊಳ್ಳಿಕತ್ತೀನಿ. ಎಸ್, ಈಗ ನಾವು ಇಟ್ಟು ನೋಡೋಣಂತ ಎಷ್ಟು ಕರೆಕ್ಟಾಗಿದ್ದಾವೋ ಇಲ್ವೋ ಅಂತ ಹೇಳಿ. ಯಾಕಂದ್ರೆ ಒಂದೊಂದು ಸರಿ ಏನಾಗ್ಬಿಡ್ತದೆ ಅಂದ್ರೆ ಉಲ್ಟಾಪಟ ಆಗಿಬಿಟ್ಟಿರ್ತಾವೆ. ಹಾಗಾಗಿ ಪ್ರತಿಯೊಂದು ಹೆಜ್ಜೆ ಒಳಗೂ ನಾವು ನೀಟ್ನೆಸ್ ಅನ್ನೋದು ನೋಡಬೇಕಾಗ್ತೈತಿ. ಈಗ ಕ್ಯಾನ್ವಾಸ್ನ ಯಾವ ರೀತಿ ಎಲ್ಲ ನಾನು ಸ್ಟಿಚಿಂಗ್ನ ಮಾಡ್ಕೊಂಡಿದ್ದೀನಿ. ಕಂಪ್ಲೀಟಾಗಿ ವಿಡಿಯೋನ ನೋಡಿರಿ. ಈ ರೀತಿ ಎರಡು ಕಡೆ ಕ್ಯಾನ್ವಾಸ್ನ ರೆಡಿ ಮಾಡ್ಕೊಂಡಿದ್ದೀನಿ ನಾನು. ಎಸ್, ಅಪೋಸಿಟ್ ಈಗ ಆಲ್ಮೋಸ್ಟಾಗಿ ಎಲ್ಲ ಎರಡನ್ನೂ ರೆಡಿ ಆಗಿದೆ. ಈಗ ಬರೀ ನಾವು ಅಟ್ಯಾಚನ್ನ ಮಾಡ್ಕೊಳ್ಳೋಣ. ಅಟ್ಯಾಚ್ ಮಾಡುವಾಗ ಗಮನ ಇರಲಿ, ನಿಮಗೆ ಒಂದು ಹೆಚ್ಚು ಒಂದು ಕಡಿಮೆ ಬರಬಾರ್ದು. ನಿಮಗೇನಾದರೂ ಅದು ಬಟ್ಟೆ ಆ ಕಡೆ ಆಗುತ್ತಂದ್ರೆ ಸಪೋರ್ಟಿಗೋಸ್ಕರ ಪಿನ್ಸ್ಗಳನ್ನ ಯೂಸ್ ಮಾಡ್ಕೊಳ್ರಿ. ಆವಾಗ ನೀಟಾಗಿ ನಿಮ್ಗೆ ಒಂದೇ ಕಡೆ ಕೊಡ್ತದೆ, ಬಟ್ಟೆ ಆ ಕಡೆ ಹೋಗೋದಿಲ್ಲ. ಭಾಳ ಲೆಂತಿ ವಿಡಿಯೋ ಆಗೋದ್ರಿಂದ ನಾನಿಲ್ಲಿ ಜಾಸ್ತಿ ಜೋರಾಗಿ ಹೇಳಲಿಕ್ಕಾಗೋದಿಲ್ಲ. ಯಾಕಂದರೆ ಒಂದೇ ಸರಿ ನಾನು ಇಲ್ಲಿ ವಾಯ್ಸ್ ಕೊಡಬೇಕಾಗ್ತೈತಿ. ಕಂಟಿನ್ಯೂಸ್ ಆಗಿ ಒಂದು ವಿಡಿಯೋ ಒಂದು ಅರ್ಧ ತಾಸಿಂದ ಆದರೂ ಒಂದೊಂದು ವೀಡಿಯೋಸ್ಗಳು ಅಪ್ಲೋಡ್ ಆಗಿದ್ದಾವೆ ಇವಾಗ ರೀಸೆಂಟಾಗಿ. ಹಾಗಾಗಿ ಈಗ ನಾನು ಟರ್ನಿಂಗನ್ನು ಯಾವ ರೀತಿ ತೊಗೊಳ್ತೀನಿ ನೋಡಿರಿ. ಟರ್ನಿಂಗ್ ತೊಗೊಂಡ್ಮೇಲೆ ನೆಕ್ಸ್ಟ್ ಎಲ್ಲ ಏನು ಮಾಡಬೇಕು ಇದಕ್ಕೆ. ಎಸ್ ನೋಡಿರಿ, ಸ್ವಲ್ಪ ನಮ್ಗೆ ಹೆಚ್ಚು ಕಡಿಮೆ ಏನಾದರೂ ಆತ ಅಂದರೆ ಈ ಒಂದು ಪ್ಯಾಟ್ರನ್ನೇ ಹಾಳಾಗಿಬಿಡ್ತದೆ. ಹಾಗಾಗಿ ಗಮನ ಕೊಟ್ಟು ಡಿಸೈನನ್ನು ಮಾಡಿಕೊಡ್ರಿ. ಒಂದು ಸೈಡಿಂದ ಆಯಿತು. ಈಗ ಉಳಿದಿರೋಂಥ ಬಟ್ಟೆನ ಕಟ್ ಮಾಡಿ ತೆಗಿತೀನಿ. ಟರ್ನಿಂಗ್ ಒಳಗೆ ಒಂದೊಂದಿಷ್ಟು ನಾಚನ್ನ ಹಾಕ್ಕೊಂಡ್ವಿ ಅಂದರೆ ಫಿನಿಶಿಂಗ್ ಅನ್ನೋದು ಕೂಡ ನೀಟಾಗಿ ಬರುತ್ತೆ.
ಇದೇ ರೀತಿನ ಒಂದು ಹೆಂಗೆ ನಾವು ರೆಡಿ ಮಾಡ್ಕೊಂಡಿದ್ದೀವಲ್ಲ ಇನ್ನೊಂದು ಸಹ ಸೇಮ್ ಅದೇ ರೀತಿ ರೆಡಿನ ಮಾಡ್ಕೊಳ್ರಿ. ಹಿಂಗೆ ಟರ್ನ್ ಮಾಡಿಕೊಂಡು ಒಂದಿಷ್ಟು ಸ್ವಲ್ಪ ನೀವು ಐರನ್ ಇದ್ದರೆ ಐರನ್ ಮಾಡ್ಕೊಂಬಿಟ್ರಿ ಅಂದರೆ ನಿಮ್ಗೆ ಫಿನಿಶಿಂಗು ನೀಟಾಗಿರ್ತದೆ. ಇಲ್ಲಪ್ಪ ನಮ್ಗೆ ಇದಕ್ಕಿನ್ನೂ ಕಾಂಟ್ರಾಸ್ಟ್ ಪೈಪಿಂಗು ಸಹ ನೀವು ಇದಕ್ಕೆ ಮಾಡ್ಕೋಬೋದು. ಗೋಲ್ಡನ್ ಕಲರು, ಸಿಲ್ವರ್ ಕಲರು, ಸೀರೆ ಯಾವ ಕಲರ್ ಇರ್ತದಲ್ಲ ಅಥವಾ ಬ್ಲೂ ಕಲರ್ ನಮ್ಗೆ ಬಾರ್ಡ್ರ್ ಬಂತದ ಬ್ಲೂ ಕಲರ್ದು ಬಟ್ಟೆ ಹಾಕಿ ನಾವು ಇದಕ್ಕೆ ಪೈಪಿಂಗನ್ನು ಸಹ ಮಾಡ್ಕೋಬೋದು. ಇದರಿಂದ ನಮಗೇನಾಗ್ತದೆ ಅಟ್ರಾಕ್ಷನ್ ಕಾಣಿಸ್ತದೆ ಒಂದು ಬ್ಲೌಸ್ ಅಷ್ಟು. ಈಗ ಒಂದಿಷ್ಟು ನಾಚ್ ಕಂಪ್ಲೀಟಾಗಿ ಫುಲ್ ಡಿಸೈನ್ಗೆ ಹಾಕ್ಕೊಳ್ಬೇಕು. ಎಲ್ಲೆಲ್ಲಿ ಟರ್ನಿಂಗ್ ಬರ್ತಲ್ಲ ಅಲ್ಲಿಗೆ. ಈಗ ನೋಡಿ ಇಷ್ಟು ಬಟ್ಟೆ ಉಳಿದಿತ್ತಲ್ಲ ನಾವು ಕಟ್ಟಿಂಗ್ ಮಾಡಿರೋದು, ಈ ಬಟ್ಟೆ ಮೇಲೆ ನಾವು ಹೆಲ್ಪ್ನ ತೊಗೊಂಡು ಈಗ ಇನ್ನೂ ಒಂದು ಬಟ್ಟೆನ ರೆಡಿ ಮಾಡ್ಕೊಳ್ಳೋಣ. ನನಗೆ ಮಿಡ್ಲ್ ಒಳಗೆ ಅಂದರೆ ಬಾರ್ಡ್ರ್ ಬೇಡವಾಗಿತ್ತು, ಹಾಗಾಗಿ ನಾನು ಬಾರ್ಡ್ರನ್ನ ತೆಗೆದು ಈ ಬಟ್ಟೆನೇ ಹಾಕ್ಕೊಳ್ಳಿಕ್ಕತ್ತೀನಿ. ಎಕ್ಸ್ಟ್ರಾ ನೋಡಿರಿ ನಾವು ಏನು ಮಾಡ್ತೀವಿ ಅಂದರೆ 1 ಇಂಚು ಪಕ್ಕದೊಳಗೆ ಇನ್ನು ಮೇಲ್ಗಡೆ ಅರ್ಧ ಇಂಚ್ ಎಕ್ಸ್ಟ್ರಾ ಇರಬೇಕು, ಕೆಳಗಡೆ ಅರ್ಧ ಇಂಚು, ಇಷ್ಟು ನಾವು ಜಾಸ್ತಿ ತೊಗೊಳ್ಳೇಬೇಕು. ಇದನ್ನು ನಾವೀಗ ರೆಡಿ ಮಾಡ್ಕೊಳ್ಳೋಣ. ಬರೀ ಈಗ ಇದನ್ನ ಹೆಂಗೆಲ್ಲ ಅಟ್ಯಾಚ್ ಮಾಡೋದು, ಈಗ ನೋಡಿ ಇಷ್ಟು ಬರಬೇಕಲ್ಲ, ಇದಕ್ಕೆ ನಾವೇನು ಮಾಡಬೇಕಂದ್ರೆ ನಮ್ಗೆ ಅಕ್ಕಪಕ್ಕಕ್ಕೆ ಸ್ವಲ್ಪ ಸ್ಟಿಚಿಂಗ್ ಒಳಗೂ ನಮ್ಗೆ ಮಾರ್ಜಿನ್ ಬೇಕಾಗ್ತದೆ. ಹಾಗಾಗಿ ಅರ್ಧ ಇಂಚು ಈಗ ನೋಡಿ ಇಲ್ಲಿಗೆ ಬಂತು. ಒಂದೊಂದು ನಮ್ಗೆ ಐಡಿಯಾ ಇರಲಿ ಅಂತ ಹೇಳಿ ಕರೆಕ್ಟಾಗಿ ಇಲ್ಲಿ ಒಂದಿಷ್ಟು ನಾವು ಮಾರ್ಕನ್ನು ಮಾಡ್ಕೊಂಡ್ವಿ ಅಂದರೆ ಸ್ಟಿಚಿಂಗ್ ಮಾಡುವಾಗ ನಮ್ಮ ಕನ್ಫ್ಯೂಷನ್ ಅನ್ನೋದು ಇರೋದಿಲ್ಲ. ಈಗ ಬಟ್ಟೆ ಹಾಕ್ಕೊಂಡು ಟರ್ನನ್ನು ಮಾಡ್ಕೊಳ್ತೀನಿ. ಬೇಕಿದ್ರೆ ನೀವು ಕ್ಯಾನ್ವಾಸ್ನು ಸಹ ಯೂಸ್ ಮಾಡ್ಕೋಬೋದು. ಇಲ್ಲಿ ಥಿಕ್ನೆಸ್ ಜಾಸ್ತಿ ಬೇಕು ನಮಗೆ ಬ್ಲೌಸಿನ ಬ್ಯಾಕ್ ಸೈಡಿಂದ ಅಂದರೆ ಕ್ಯಾನ್ವಾಸ್ನ ನೀವು ಇದಕ್ಕೆ ಹಾಕ್ಕೊಳ್ಬೋದು. ಈಗ ಇಷ್ಟು ಬಂದಿತ್ತಲ್ಲ, ನಾವು ಅದ ಒಂದು ಸೈಜ್ಗೆ ಇಲ್ಲಿಟ್ಟು ನಾವು ಎಕ್ಸ್ಟ್ರಾ ಇಲ್ಲಿ ಎಷ್ಟು ಬಿಟ್ಕೊಂಡಿದ್ವಿ ಪಕ್ಕಕ್ಕೆ ಅರ್ಧ ಇಂಚಲ್ಲ, ಅದು ಒಂದು ಅರ್ಧ ಇಂಚ್ ಒಳಗಡೆ ಬಿಟ್ಟು ನಾವು ಸ್ಟಿಚಿಂಗನ್ನು ಮಾಡ್ಕೊಂಡ್ವಿ ಅಂದರೆ ಪರ್ಫೆಕ್ಟಾಗಿ ಬರ್ತದೆ. ಇದು ಹೆಚ್ಚು ಕಡಿಮೆ ಅನ್ನೋದು ನಿಮಗೆ ಬರೋಂಗಿಲ್ಲ. ಓಕೆ, ನೋಡಿ ಒಂದು ಮಾರ್ಕ್ನೂ ಸಹ ನೀವು ಹಾಕ್ಕೊಟ್ರೆ ಸಪೋರ್ಟಿಗೋಸ್ಕರ ನಿಮ್ಗೆ ಏನೇನು ಆಗುತ್ತಲ್ಲ, ಒಂದೆರಡು ಸರಿ ನೀವು ಪ್ಯಾಟರ್ನ್ ಬ್ಲೌಸ್ ಸ್ಟಿಚ್ ಮಾಡಿದಾಗ ಗೊತ್ತಾಗುತ್ತೆ ನಿಮಗೆ ಸಪೋರ್ಟಿಂಗು ಯಾವ ರೀತಿ ನಮ್ಗೆ ಮಾರ್ಕಿಂಗ್ ಎಲ್ಲ ಬೇಕು ಅನ್ನೋದು. ಸೊ ಸ್ಟಿಚಿಂಗ್ ಎಲ್ಲ ಆದಮೇಲೆ ಈ ಬ್ಲೌಸ್ ರೆಡಿ ಆಯಿತು. ಸೊ ರೆಡಿ ಆದಮೇಲೆ ಈ ರೀತಿ ನಮ್ಗೆ ಪ್ಯಾಟರ್ನ್ ಆಗಿದೆ. ಸೊ ಪಫ್ ಸ್ಲೀವ್ಸನ್ನು ಕೂಡ ಈ ಒಂದು ಬ್ಲೌಸ್ಗೆ ಇಟ್ಟಿದ್ದೀನಿ. ಸೊ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಪ್ರಿನ್ಸ್ ಕಟ್ಟಿಂಗು ಕೂಡ ನೋಡಿದ್ರೆ ಅಷ್ಟು ಪರ್ಫೆಕ್ಟಾಗಿ ಕೂತದೆ ಈ ಒಂದು ಪಫ್ ಸ್ಲೀವ್ಸ್ ಬ್ಲೌಸ್. ಸೊ ನೆಕ್ಸ್ಟ್ ವಿಡಿಯೋ ಒಳಗೆ ಮತ್ತೆ ಮೀಟ್ ಆಗೋಣ. ಟಾಟಾ, ಬಾಯ್.